ಜಿಮ್ಮೆ ಬೆಳಗ್ಗೆ ಏನೋ ತಿಂತಾ ಇದೆಯಲ್ಲಾರ ಮೂಳೆನೇನಾ? ಮೂಳೆ ಅಲ್ಲ, ಬಿಸ್ಕೆಟ್. ನಮ್ಮಮ್ಮ ಹಾಕಿದ ಬಿಸ್ಕೆಟ್. ಸೂರ್ಯ ಕೂಡ ಜಾಸ್ತಿ ಉಟ್ಬಿಟ್ಟವನು ಇವತ್ತು. ನಾವು ಲೇಟಾಗಿ ಬಂದ್ರಿ, ತಡವಾಗಿ. ಹಲೋ, ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 7:15 ಆಗಿದೆ. ಇವತ್ತು ತೋಟಕ್ಕೆ ಬರೋದು ಸ್ವಲ್ಪ ತಡ ಆಯಿತು. ಯಾಕಪ್ಪ ತಡ ಮಾಡಿದ್ರಿ ಅಂತ ಹೇಳಿದ್ರೆ, ಇವತ್ತು ಕಾಯಿ ಬಿಡಿಸೋದಿಲ್ಲ, ತೊಂಡೆಕಾಯಿ ಅಸಲಿಗೆ ಇವತ್ತು ಏನು ಕೆಲಸಪ್ಪ ಅಂತ ಹೇಳಿದ್ರೆ, ಆ ಕುರಿ ಸ್ಟ್ಯಾಂಡ್ ಕೆಳಗಡೆ ಏನು ಕಾಣಿಸ್ತಾ ಇದೆ, ಸುಮಾರು ಒಂದು ಎತ್ತದಿರ ನಮಗೂ ಬೇರೆ ಕೆಲಸಗಳಿದ್ವು, ಎತ್ತಕ್ಕಾಗಲಿಲ್ಲ. ಹಾಗಾಗಿ ಬೆಳ್ಕೊಂಡು ಹೋಗಿದೆ. ಇಲ್ಲೂ ಇದೇ ಥರ ಬೆಳ್ಕೊಂಡು ಹೋಗುತ್ತೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಒಂದು ಟೇಕಲ್ಲಿ ವಿಡಿಯೋ ಮಾಡ್ತಿದ್ದೆ, ಆದರೆ ಅದೇನು ನನ್ನ ಹಣೆ ಬರೋನೋ ಗೊತ್ತಿಲ್ಲ. ಈ ನಡುವೆ ನಾನು ವಿಡಿಯೋ ಮಾಡಬೇಕಂದ್ರೆ ಸಾಕು, ಯಾರಾದರೂ ಎಂಟ್ರಿ ಕೊಡ್ತಾರೆ. ಒಂಥರ ಊನಿಗಳ ಥರ ಹಾಕ್ಬಿಟ್ಟವ್ರೆ ನನ್ನ ಲೈಫಲ್ಲಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬೆಳಗ್ಗೆ ಒಳ್ಳೆ ಮೂಡಲ್ಲೇ ಬಂದೆ, ಒಳ್ಳೆ ವ್ಲಾಗ್ ಮಾಡಬೇಕು ಇವತ್ತು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂತ ನಾನು ವೀಡಿಯೋನ ಶುರು ಮಾಡಿದೆ. ಆದರೆ ನನ್ನ ಲೈಫಲ್ಲಿ ಅದೇನು ಹಣೆ ಬರೋನೋ ನಂದು ಗೊತ್ತಿಲ್ಲ, ನಾನು ಏನು ಬ್ಯಾಡ್ ಲಕ್ ಅನ್ನೋದು ಗೊತ್ತಿಲ್ಲ. ಒಂದು ತಪ್ಪಿದ್ರೆ ಒಂದು ಎಂಟ್ರಿ ಕೊಡ್ತಾನೇ ಇರುತ್ತೆ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಓಕೆ, ಹಾಗಂತ ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಏನೆಲ್ಲ ಮಾಡಿ ತಪ್ಪಾಗಿದೆ ಅಂತ ಒಂದೊಂದಾಗಿ ತೋರಿಸ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ನೋಡಿ. ಬೆಳಗ್ಗೆ ಬಂದು ಏನಪ್ಪ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ನಿಮಗೆ ಆಲ್ಮೋಸ್ಟ್ ತೋರಿಸಿದ್ನಲ್ಲ. ಬೆಳಗ್ಗೆ ಸರಿಯಾಗಿ ಗೊಬ್ಬರ ಆಯಿತು, ಆ ಸ್ಟ್ಯಾಂಡ್ ಕೆಳಗಡೆ ಅದನ್ನೆಲ್ಲ ಎತ್ತಿ ತೋಟಕ್ಕೆ ಹಾಕಿದ್ರಿ. ಇನ್ನು ಈಗ ಈ ಸ್ಟ್ಯಾಂಡಲ್ಲೂ ಕೂಡ ಖಾಲಿ ಮಾಡಾಕಿದ್ದೀನಿ. ಈ ಸ್ಟ್ಯಾಂಡಲ್ಲೂ ಕೂಡ ಖಾಲಿ ಮಾಡಿ ಇವಾಗ ಇನ್ನೂ ಒಂದಷ್ಟಿದೆ. ಆ ಸ್ಟ್ಯಾಂಡಲ್ಲೂ ಎಲ್ಲ ಖಾಲಿ ಆಯಿತು, ಎಲ್ಲ ಎತ್ತಿ ಬೀದಿನಲ್ಲಿ ಹಾಕ್ಕೊಂಡಿದ್ದೀವಿ. ಇನ್ನು ಇದು ಸಂಜೆ ಹಾಕಬೇಕು ಕಣ್ರಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯಿತು. ಹಾಗಾಗಿ ಮಧ್ಯಾಹ್ನ ರೆಸ್ಟ್ ತೊಗೊಳೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಇದು ಸಂಜೆ ಹಾಕಬೇಕು. ಇವತ್ತೇನೋ ಗೊತ್ತಿಲ್ಲ, ಬೇರೆ ಗಾಳಿ ಬೀಸ್ತಾ ಇದೆ. ಎಲ್ಗಪ್ಪ ಹಾಕಿದ್ದು ಗೊಬ್ಬರ ಅಂತ ನೀವು ಯಾರಾದ್ರೂ ಕೇಳಿದ್ರೆ, ಹಾಕಿದ್ದೀನಿ ಎಲ್ಗೋ ಅಲ್ಲ, ನಮ್ಮ ತೊಂಡೆ ಗಿಡಕ್ಕೆ ಹಾಕಿದ್ದು. ಇವಾಗ ಕರೆಂಟು ಕೂಡ ಬಂದಿದೆ. ತೋಟಕ್ಕೆ ನೀರು ಬಿಡಬೇಕು, ನೀರು ಬಿಟ್ಟು ಚೆಕ್ ಮಾಡಬೇಕು. ಹಾಗಾಗಿ ಮತ್ತೆ ತೋಟ ಕಡೆ ಬಂದಿದ್ದೀನಿ. ನಾವು ಗೊಬ್ಬರ ಹಾಕಿದ್ದು ಈ ಥರ ಇದೆ. ಏನಂದರೆ ಗೊಬ್ಬರ ಬಂದು ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಸ್ವಲ್ಪನೇ ಹಾಕೊಂಡಿದ್ದೀನಿ. ಇನ್ನೊಂದು ಎಷ್ಟು ಬೇರೆ ಗೊಬ್ಬರ ಹೊಡಿಬೇಕು, ಆವಾಗ ಫುಲ್ಲಾಗಿ ಗುಣಿಗಳನ್ನ ತುಂಬಿಸೋಣ. ಇವಾಗ ಸದ್ಯಕ್ಕೆ ಸುಮ್ಗೆ ಹಂಗೆ ಹಾಕಿದ್ದೀನಿ. ಈಗ ಬಂದು ತೋಟಕ್ಕೆ ನೀರು ಬಿಡಬೇಕು. ಮೊದಲೆಲ್ಲ ನಮಗೆ ತುಂಬ ಚೆನ್ನಾಗಿ ಟೈಮಿಂಗ್ಸ್ ಪಿಕಪ್ ಆಗಿತ್ತು, ಏನಂದರೆ ಕರೆಂಟು. ಆದರೆ ಅವ್ರಿಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಮೂಡೇ ಚೇಂಜ್ ಮಾಡಾಕ್ಬಿಟ್ರು. ಆಲ್ಮೋಸ್ಟು ಹೇಳ್ಬೇಕಂದ್ರೆ ಏನಪ್ಪ ಮಾಡಿದ್ರು ಅಂದರೆ, ಮೊದಲೆಲ್ಲ ಕರೆಂಟು ಎಷ್ಟೊತ್ತು ಬರೋದಂದರೆ 12:15 ಬಂದು ಸಂಜೆ 4:15ವರೆಗೂ ಇರೋದು ನಮಗೆ ಕರೆಂಟು. ನಾವೇನು ಮಾಡ್ತಾಯಿದ್ರಿ, ಸಂಜೆ ಟೈಮ್ ಬಿಟ್ಕೊತಾ ಇದ್ದೆ. ಯಾಕಂತ ಹೇಳಿದ್ರೆ ಸಂಜೆ ಟೈಮ್ ಬಿಟ್ಟರೆ ನೈಟೆಲ್ಲ ಕೋಲ್ಡ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಸಂಜೆ ಬಿಟ್ಕೊತಾ ಇದ್ದೆ. ಇವಾಗ ಅದು ಏನು ಮೂಡ್ ಚೇಂಜ್ ಆಯಿತೋ ಅವ್ರಿಗೆ ಒಂದು ಕೂಡ ಗೊತ್ತಿಲ್ಲ. 11:15 ಬಂದು 2:30 ಹೊಲ್ಟೋಗುತ್ತೆ ಮಧ್ಯಾಹ್ನ. ಆ ಒಂದು ಟೈಮಲ್ಲಿ ನೀರು ಬಿಟ್ಟರೆ ಈ ಕಡೆ ನೀರು ತೋಟಕ್ಕೆ ಬಿಡೋ ನೀರು ಒಂದು ಆವಿ ಕೂಡ ಆಗುತ್ತೆ. ಎರಡನೇದು ಈ ಕಡೆ ಗಾಳಿ ಬೀಸಿದ್ರೆ ತ್ಯಾಮ ಕೂಡ ಬೇಗ ಹಾರುತ್ತೆ. ಆ ಒಂದು 2 ರೀಸನ್ಸ್ಗೆ ಹಾಕೊಂತು. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನಾನು ಕೇಳ್ದಂಗೆ ಅವ್ನು ಕರೆಂಟ್ ಕೊಡೋಕ್ಕೆ ನಾನೇನು CM ಮಗನಲ್ಲ, ಮಂತ್ರಿ ಮಗನಲ್ಲ, ಕಾರ್ಪೊರೇಟ್ರ್ ಮಗನಂತೂ ಅಲ್ಲೇ ಅಲ್ಲ ನಾನು ಹೇಳ್ದಂಗೆ ಅವ್ರು ಕೇಳೋದಕ್ಕೆ. ಓಕೆ, ಯಾವಾಗ ಕೊಡ್ತೀರಾ ಕೊಡ್ರಪ್ಪ, ಬಂದಿದ್ದೆಲ್ಲ ಅನುಭವಿಸೋಣ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ನೀರು ಬಿಡಬೇಕು. ಬನ್ನಿ ತೋಟಕ್ಕೆ ನೀರು ಹಾಯಿಸೋಣ. ಓಕೆ, ಈಗ ಕರೆಂಟ್ ಕೂಡ ಇದೆ. ಇನ್ನು ಇವಾಗ ಸಮಯ ಬಂದು 1:30, ಇನ್ನು 2:30ವರೆಗೂ ಇರುತ್ತೆ. ಇನ್ನು 1 ಅವರ್ ಇರುತ್ತೆ ಅಷ್ಟೇ ಕರೆಂಟು. ಅಷ್ಟೊತ್ತಿಗೆ ತೋಟಕ್ಕೆ ನೀರು ಹಾಯಿಸ್ಕೊಳ್ಳೋಣ. ಬನ್ನಿ, ಮೋಟ್ರನ್ನ ಆನ್ ಮಾಡೋಣ. ಓಕೆ, ಮೋಟ್ರನ್ನ ಆನ್ ಮಾಡಿದ್ದಾಯ್ತು. ಇದಕ್ಕೆ ಏನಾಗೈತೋ ಗೊತ್ತಿಲ್ಲ, ಸ್ವಲ್ಪ ಲೂಸ್ ಕಲೆಕ್ಷನ್ ಆಗ್ಬಿಟ್ಟೈತಿ. ಅವಾಗ ಚಿಟ ಚಿಟ ಪಟ ಪಟ, ಚಿಟ ಚಿಟ ಪಟ ಪಟ ಅಂತೈತಿ. ಓಕೆ ಫ್ರೆಂಡ್ಸ್, ತೋಟಕ್ಕೆಲ್ಲ ನೀರು ಬಿಟ್ಬಿಟ್ಟು ಮತ್ತೆ ಚೆಕಿಂಗ್ ಮಾಡಿ ಇಷ್ಟೊತ್ತಾಯಿತು ಕೆಲಸ. ಈಗ ಸಮಯ ಬಂದು 2:15 ಆಗ್ತಾ ಬಂದಿದೆ. ಈ ಬಿಸಿಲಲ್ಲಿ, ಈ ಉರಿ ಬಿಸಿಲಲ್ಲಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಮತ್ತೆ ಬಂದು ಸಂಜೆ ನೋಡ್ಕೊಳ್ಳೋಣ, ಒಂದು 4 ಗಂಟೆ 5 ಗಂಟೆ ಮೇಲೆ ಬಂದು ನೋಡ್ಕೊಳ್ಳೋಣ. ಏನಂತ ಎಮರ್ಜೆನ್ಸಿ ಕೆಲಸ ಏನಿಲ್ಲ. ಅದಕ್ಕೆ ಇನ್ನೆಲ್ಲ ಸ್ವಲ್ಪ ಸ್ಟ್ಯಾಂಡಲ್ಲಿ ಇನ್ನೂ ಸ್ವಲ್ಪ ಇದೆ, ಗೊಬ್ಬರ ಎತ್ತಾಕೋದು. ಅದನ್ನು ಎತ್ತಾಕೋದು ಸಂಗೆ ಆಟ ಆಡ್ದಂಗೆ, ಈ ಚಿಕ್ಕ ಮಕ್ಳು ಗೋಳಿ ಆಡ್ತಾರಲ್ಲ ಹಂಗೆ ಆಟ ಆಡ್ಬಿಡ್ತೀವಿ ಅಷ್ಟೇ. ಸ್ವಲ್ಪ ಹೊತ್ತು ಬಚ್ಚಾಕ್ಬಿಡ್ತೀವಿ. ಇನ್ನು ಸಂಜೆ ಬಂದು ತಣ್ಪೊತ್ತಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀನಿ ಕಣ್ರಿ. ಮತ್ತು ತೋಟ ಕಡೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್. ಈ ಪಕ್ಕ ಸಾಲ್ಕೋದು
ಈಗ ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ. ಇವಾಗ ಮತ್ತೆ ತೋಟದ ಕಡೆ ಬಂದಿದ್ದೀವಿ ತಣ್ಪೊತ್ತಲ್ಲಿ. ಏನಕ್ಕಪ್ಪ ಅಂತೇಳಿದ್ರೆ ಗೊಬ್ಬರ ಹಾಕ್ತಾಯಿದ್ದೀವಿ ಬೆಳಗಿಂದ. ಅದನ್ನು ವ್ಲಾಗ್ ಮಾಡಿರಲಿಲ್ಲ. ಈಗ ಮಾಡೋಣ ಅಂತ ತಲೆಗೆಲ್ಲ ಬಟ್ಟೆ ಕಟ್ಕೊತಾ ಇದ್ದೀನಿ. ಬೇಸನ್ನಲ್ಲೆಲ್ಲ ಆಲ್ರೆಡಿ ಗೊಬ್ಬರ ತುಂಬಿದ್ದಾರೆ ನಮ್ಮಮ್ಮ. ಇದನ್ನು ಎತ್ಕೊಂಡೋಗಿ ಹಾಕಬೇಕು ಕಣ್ರಿ. ಬನ್ನಿ ಈ ಕೆಲಸ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಈ ರೀತಿಯಾಗಿ ಹಾಕೋದು. ನಮ್ಮಮ್ಮ ಬಂದು ತುಂಬಿ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತಾ ಬಂತು. ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಗುಡ್ಡೆ, ಆ ಗುಡ್ಡೆ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಇನ್ನೊಂದೆಲ್ಲ ಒಂದು 5 ಬೇಷನ್ ಆಗ್ಬೋದು. ಈ ಕಡೆ ನಮ್ಮಮ್ಮ ತುಂಬಿ ಕೊಡ್ತಾರೆ ಕಣ್ರಿ. ಅದನ್ನು ನಾನು ಎತ್ಕೊಂಡೋಗಿ ಗುಣಿಗಳಿಗೆ ಹಾಕ್ತಾಯಿದ್ದೀನಿ. ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಆರಾಮಾಗಿ ಮರದ ನೆರಳಲ್ಲಿ ಕುತ್ಕೊಂಡಿದ್ದೀನಿ. ಈಗ ಸಂಜೆ ಬಂದು ಇನ್ನು 4 ನಿಮಿಷ ಇದೆ 6 ಗಂಟೆಗೆ. ಆಲ್ಮೋಸ್ಟು ಇವತ್ತು ಸೌದೆ ಬೇರೆ ಎತ್ಕೊಂಡು ಹೋಗ್ಬೇಕು. ಕಟ್ ಮಾಡಿ ಇಕ್ಕಿದ್ದಾರೆ. ಸೌದೆ ಬೇರೆ ಎತ್ಕೊಂಡು ಹೋಗ್ಬೇಕು ಮನೆ ಕಡೆ. ಯಾಕಂತ ಹೇಳಿದ್ರೆ ನೀರು ಕಾಯಿಸಿ ಹಟ್ಕೊಳಕ್ಕೆ. ಯಾಕಂತ ಹೇಳಿದ್ರೆ ನಾವು ಸೌದೆನಲ್ಲಿ ನೀರು ಕಾಯಿಸ್ಕೊಂಡು ಹಟ್ಕೊಳೋದು ಕಣ್ರಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಮಾಡೋ ಒಂದು ಕೆಲಸಕ್ಕೆ ಈ ಡೀಸರು, ಸೋಲಾರು, ಹೀಟ್ರು ಇವೆಲ್ಲ ನಾವು ನೀರು ಹಟ್ಕೊಂಡ್ರೆ ಒಂದೇ ಒಂದು ಚೂರು ಕೂಡ ಮೈಕೈ ನೋವು ಬಿಡೋದಿಲ್ಲ. ಈ ಸೌದೆನಲ್ಲಿ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಈ ಸೌದೆನಲ್ಲಿ ನೀರು ಹಟ್ಕೊಳೋದು ಒಂದು ವಿಷಯ. ಅದ್ರ ಜೊತೆಗೆ ಇನ್ನು ಏನಪ್ಪ ಮಾಡ್ಬೇಕಂತ ಹೇಳಿದ್ರೆ, ನೀರು ಹಟ್ಕೊಳಕ್ಕಿಂತ ಮುಂಚೆ ಇವತ್ತು ಸಂಜೆ ಹಟ್ಕೊತೀನಿ ಅಂತ ಹೇಳಿದ್ರೆ ಬೆಳಗ್ಗೆನೇ ಹಳ್ಳೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಾಲೀಶ್ ಮಾಡಿಕೊಂಡು ತಲೆ ಚೆನ್ನಾಗಿ ನೆನೆಯೋವರೆಗೂ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಉಗುರು ಬೆಚ್ಚಗಾಗಿ ಕಾಯಿಸ್ಬಿಟ್ಟು ತಲೆಗೆ ಹಾಕ್ಕೊಂಡು ಸೌದೆನಲ್ಲಿ ನೀರು ಕಾಯಿಸಿ ಒಂದು ಅಂಡ ಚೆನ್ನಾಗಿ ನೀರು ಕಾಯಿಸಿ ಒಂದೆರಡು ಅಂಡ ಹಟ್ಕೊಬಿಟ್ರೆ ಅಂದರೆ ಹೊಟ್ಟೆ ತುಂಬ ಮಟನ್ ಊಟ ಈ ಥರದ್ದೇನ ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಆ ಯಮ ಬಂದರೂ ಕೂಡ ಎಬ್ಬರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅಂಥ ಒಳ್ಳೆ ನಿದ್ದೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿದ್ದೆ ಜೊತೆಗೆ ಮೈ ಕೈ ನೋವೆಲ್ಲ ಬಿಡುತ್ತೆ ಕಣ್ರಿ. ಅದಕ್ಕೆ ಕಣ್ರಿ, ನಿಮ್ಮ ತಾತ ನಮ್ಮ ಅಜ್ಜಿ, ನಿಮ್ಮ ತಾತ ಅಂದರು ನಿಮ್ಮ ಅಜ್ಜಿ ಅಂದರು, ಮತ್ತು ನಮ್ಮ ತಾತ ಅಂದರು ನಮ್ಮ ಅಜ್ಜಿ ಅಂದರು ಅಷ್ಟು ಒಂದು ಕಾಲ ಬದುಕ್ತಾಯಿದ್ರು. 80 ವರ್ಷ, 90 ವರ್ಷ, 100 ವರ್ಷ. ಇವತ್ತಿನ ದಿನ ಹೀಟ್ರು, ಡೀಸರು ಮತ್ತು ಸೋಲಾರು ಈ ನೀರೆಲ್ಲ ನಾವು ಹಟ್ಕೊಂಡು ಅಮ್ಮಮ್ಮ ಅಂದರೆ 40 ವರ್ಷ, 50 ವರ್ಷ, 60 ವರ್ಷನೂ ಕೂಡ ನೋಡೋದಿಲ್ಲ. ಎಲ್ಲರೂ ಡಮಾರ್ ಅಂತ ಹೊರ್ಟೋಗ್ತೀವಿ ಅಲ್ವೇ? ಅದಕ್ಕೆ ಓಕೆ, ಸೌದೆ ಬಂದು ಅಲ್ಲಿ ಕಟ್ ಮಾಡಿಕ್ಕಿದ್ದಾರೆ. ಆಲ್ಮೋಸ್ಟ್ ಇವಾಗ ಅದನ್ನು ಹೊರೆ ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಕೇಳ್ಕೋದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂತೇಳಿದ್ರೆ ಕತ್ಲಾಗ್ಬಿಡ್ತೈತೆ ಅಷ್ಟೊತ್ತಿಗೆ. ಇಲ್ಲಿ ಸೌದೆ ಕಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ಇದನ್ನು ಕಟ್ಕೊಂಡು ಹೋಗೋದಕ್ಕೆ ನಾನು ಹಗ್ಗ ಹುಡುಕ್ಬೇಕು. ಇದೇ ನನ್ನ ದೊಡ್ಡ ಬಾಧೆ. ಏನು ಬಾಧೆ ಏನಿಲ್ಲ, ಅಲ್ಲೇ ಇಲ್ಲ ಡ್ರಿಪ್ ವೈರ್ಗಳ ನಾವೇ ಎತ್ತು ಬಿಸಾಕಿರ್ತೀವಿ. ಅದನ್ನು ಒಂದು 2 ಕೊಯ್ಕೊಳೋದ ಎತ್ತಿ ಇಟ್ಕೊಳೋದು. ಬನ್ನಿ ಬುದ್ಧಿ, ಇವಾಗ ಒಂದು ಏನು ಡ್ರಿಪ್ ವೈರ್ ಎಲ್ಲೆಲ್ಲಿ ಬಿಸಾಕಿದ್ರೆ ನಮಗೆ ಗೊತ್ತಿಲ್ಲ, ಹುಡುಕ್ಬೇಕು. ಬನ್ನಿ ಹುಡ್ಕೋಣ.
ಟನ್ ಟಡನ್ 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 ಟನ್ ಟನ್. ಎಲ್ಲಪ್ಪ ಇದೀಯಾ ಡ್ರಿಪ್ ವೈರು? ಒಳ್ಳೆ ಗರ್ಲ್ ಫ್ರೆಂಡು ಹುಡುಗಿರ್ನ ಹುಡುಕ್ಬೇಕು, ಗರ್ಲ್ ಫ್ರೆಂಡ್ನ ಹುಡುಕ್ಬೇಕು. ಗರ್ಲ್ ಫ್ರೆಂಡ್ ಹುಡ್ಕೋದು ಈಸಿ, ಯಾಕಂತ ಹೇಳಿದ್ರಿ ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಸಾಕು ಗರ್ಲ್ ಫ್ರೆಂಡ್ ಸಿಕ್ಬಿಡ್ತಾರೆ. ಅದು ಈ ಟ್ರಿಪ್ ವೈರ್ಗಳು ಆಗ್ಬೋಗ್ಲು ಕೆಲ್ಸಕ್ಕೆ ಬರಬೇಕಾಗಿರೋ ವಸ್ತುಗಳು ಒಂದೊಂದು ಟೈಮ್ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಕಣ್ರಿ. ಏನೋ ಅಷ್ಟೇನು ಬಾಧೆ ಬೀಳಂಗಿಲ್ಲ, ತಲೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲ ಐತೆ ನೋಡ್ರಿ, ಇಲ್ಲೇ ಬಿಸಾಕಿದ್ದೀನಿ. ಯಾವುದೋ ನಮ್ಮ ತಾತನ ಕಾಲದಾಗ ಯೂಸ್ ಮಾಡ್ಕೊಂಡು ಇಲ್ಲೇ ಬಿಸಾಕಿದ್ದೀನಿ. ಇನ್ನೊಂದಷ್ಟು ಗುಜಡಿ ಕೆತ್ತಾಕಿದ್ದೀನಿ, ಇಲ್ಲೇ ಇದೆ ಸದ್ಯಕ್ಕೆ. ಇವಾಗ ಟ್ರಿಪ್ ವೈರು ಇದನ್ನ ಎತ್ಕೊಂಡ ಕಟ್ಕೊಳ್ಳೋಣ ಸೌದೆ ಬನ್ನಿ. ಹೈ ಏನಪ್ಪ ಬೇರೆ ಸುರುಗೈತೆ. ಮಸ್ತು 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 ಹುಡುಗಿ ಬಂದ್ಲು. ಅಯ್ಯೋ ಆರಾಮ್ಗಾತೈತಿ ಸೌದೆ ಕಟ್ಕೊಳಕ್ಕೆ. ಇಷ್ಟುದ್ದ ಬೇಕಾಗಿಲ್ಲ, ಸೆಂಟ್ರಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಕ್ಯಾಮ್ರಾ ಇಲ್ಲಿಟ್ಟಿದ್ದಾಯಿತು. ಇವಾಗ ನೆಕ್ಸ್ಟು ನಾನು ಅಲ್ಲೋಗಿ ಸೌದೆನ ಜೋಡಿಸ್ಬೇಕು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರಾ ನೋಡಿ, ಎಂಜಾಯ್ ಮಾಡಿ. ಶಾರ್ಟ್ ಕ್ಯಾಮ್ರಾ ಆಕ್ಷನ್! ಓಕೆ ಫ್ರೆಂಡ್ಸ್, ಸೌದೆ ಎಲ್ಲ ಕಟ್ಟಿಗಿದ್ದಾಯಿತು. ಇನ್ನೂ ಅಷ್ಟು ಸೌದೆ ಇದೆ, ಇನ್ನೂ ಅಷ್ಟು ಲಾಟ್ ಇದೆ. ಇಷ್ಟೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರ? ಡೈಲಿ ಒಂದಷ್ಟು ಎತ್ಕೊಂಡೋಗಿ ಮನೆ ಹತ್ರ ಹಾಕೊಂತಾ ಇರ್ತೀನಿ. ಇದು ಬಂದು ಇನ್ನೂ 2 ದಿನ 3 ದಿನ ಬೇಕಾದ್ರೂ ಕಾಯಿಸ್ಬೋದು. ಅಷ್ಟು ಸೌದೆ ಚೆನ್ನಾಗಿ ಉರಿತೈತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆಯಲ್ಲ, ಚೆನ್ನಾಗಿ ಗಟ್ಟಿ ಸೌದೆ ಬೇರೆ ಚೆನ್ನಾಗಿ ಉರಿತೈತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನನ್ನ ನಮ್ಮ ಮೇಲೆ ಒಂದೇ ಒಂಚೂರು ನಮ್ಮ ಮೇಲೆ ನಿಮಗೆ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ಹಾಲಂತ ಕೊಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.